ಸಾಹೇಬ್ರಿಗಿಲ್ಲಿ ಬರೋದಕ್ಕೆ ಇವಾಗಲ ಟೈಮ್ ಸಿಕ್ಕಿದ್ದು. ನೀನು ನಿನ್ನ ಜುಟ್ಟು ನಿನ್ನೆ ಬರೋದಕ್ಕೆ ಹೇಳಿದ್ದು, ಇವತ್ತು ಬಂದಿದ್ಯಾ. ಉತ್ತರನೇ ಇಲ್ಲ. ಸುಮ್ಮನೆ ಓದೋದು ಬಿಟ್ಟು ರೌಡಿಗಳ ಜೊತೆ ಏನೋ ಕೆಲಸ ನಿಂಗೆ? ರಾಜುನ ಹೊಡೆದ್ರು, ಯಾಕೆ ಅಂತ ಕೇಳಿದೆ, ನನ್ನೂ ಹೊಡೆದ್ಬಿಟ್ರು. ಹಾಂ, ಇದಕ್ಕೇನು ಕಡಿಮೆ ಇಲ್ಲ. ಫ್ರೆಂಡ್ಸ್ ಅಂದರೆ ಓಡ್ತೀಯಾ? ನಿಮ್ಮ ತಾಯಿ ಬಗ್ಗೆ ಯಾವ ಥರ ಯೋಚನೆ ಮಾಡಿದ್ಯಾ? ಎಲ್ಲರ ಹಾಗೆ ನೀನು ಬಾಳಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ. ಹೌದು, ಊಟ ಮಾಡಿ 3 ದಿನ ಆಯ್ತಂತೆ. ಯಾಕೋ ನಿನಗೆ ಬೈಕು? ನಿಮ್ಮ ಅಮ್ಮನಿಗೆ ಬರೋ ಸಂಬಳದಲ್ಲಿ ಬೈಕ್ ಕೊಡಿಸಿ ಪೆಟ್ರೋಲ್ಗೆ ದುಡ್ಡು ಕೊಟ್ಟು ಸಂಸಾರ ಹೇಗೋ ನಡೆಸ್ತಾರೆ. ಯೋಚನೆ ಮಾಡಿದ್ಯಾ? ಅವನು ತಿಂಡಿ ಹಾಕ್ಕೊಡು. ಸರಿ ಅಪ್ಪ, ನಾ ಬರ್ತೀನಿ. ಆಯ್ತಮ್ಮ. ಅಮ್ಮ, ಏನಮ್ಮ? ನಾ ಹೋಗಿ ಬರ್ತೀನಿ. ಸರಿ ಜೋಪಾನ. ಅಶ್ವಿನ್ ಬಾಪ, ತಿಂಡಿ ತಿನ್ಬಾ. ಹಾಂ, ನಮಸ್ಕಾರ. ನಾನು ರೀ, ನಮ್ಮ ಹುಡುಗನಿಗೊಂದು ಬೈಕ್ ಹೇಳಿದ್ನಲ್ಲ, ರೆಡಿ ಇದೆಯಾ? ಹಾಂ, ಇನ್ಸ್ಟಾಲ್ಮೆಂಟಲ್ಲಿ ಹಣ ತುಂಬ್ತಾರೆ, ಶ್ಯೂರಿಟಿ ನಾನು ಕೊಡ್ತೀನಿ. ಬಾರೋ, ತಿಂಡಿ ತಿನ್. ಸ್ಟೇಷನ್ ಬೈಕ್ ಕಳಿಸ್ಬಿಡ್ತೀರಾ? ಹಾಂ, ಬೇಗ ಕಳಿಸ್ಕೊಡಿ. ಆಯ್ತು. ಹಾಂ ಅಮ್ಮ, ಬಂದೇ ಕಣೋ. ಅಮ್ಮ, ಅಣ್ಣ ಏನು ಹೇಳಿದ್ರು? ಅವ್ರು ಹೇಳಿದ್ರು ಅಂತಾನೆ ಬೈಕ್ ಕೊಡಿಸ್ತಾ ಇರೋದು. ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು, ಗೊತ್ತಾ? ಊರೆಲ್ಲ ಸುತ್ತಿ ಆಗಾಗ ಪೆಟ್ರೋಲ್ಗೆ ಕಾಸು ಕೇಳಿ ನನ್ನ ಜೀವ ತಿನ್ಬೇಡ. ಚೆನ್ನಾಗಿ ಓದೋ. ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಬೈಕ್ ಬರ್ತಾ ಇದೆಯಲ್ಲ, ಕರೆಕ್ಟಾಗಿ ಎಕ್ಸಾಮ್ ಹೋಗ್ಬಿಡ್ತೀನಿ. ಹೋಗೋದು ಮುಖ್ಯ ಅಲ್ಲ, ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರಿಬೇಕು. ಆಯ್ತಾಯ್ತು, ಬರೆಯೋಣ, ಅದೇನು ಕಷ್ಟ ಇಲ್ಲ ನಮಗೆ. ಬರೀತೀಯ. ಅಮ್ಮ, ಬೈಕ್ ಬಂದ್ಮೇಲೆ ಆಫೀಸಿಗೆ ನಾನೇ ನಿನ್ನ ಡೈಲಿ ಡ್ರಾಪ್ ಮಾಡೋದು. ಬಾಯ್. ರಾಜೀವ್ ಗಾಂಧಿ ಹಂತಕರಾದ ಶಿವರಸನ್, ಶುಭ ಹಾಗೂ ಇನ್ನಿತರ LTT ಗ್ರೇಟ್ ಮಗ, ನಮ್ಮ ಪೊಲೀಸ್ನವ್ರು ರಿಯಲಿ ಗ್ರೇಟ್. ಏಯ್, ಪೊಲೀಸ್ ಅವ್ರು ಅಷ್ಟೇ ಅಲ್ವಾ, ಪೊಲೀಸ್ ಮಕ್ಕಳು ನಾವು ಗ್ರೇಟ್ ಏನಲ್ಲಿ. ನೋಡೋ ಈ ನನ್ನ ಮಗ ಏನು ಕೆಲಸ ಮಾಡದೆ ಹೊಸ ಬೈಕ್ ತಗೊಂಡಿದ್ದಾನೆ. ಇರ್ಲೇ ಮಗ, ಹಂಚೋ ಸ್ವೀಟ್ ಹಂಚೋ. ಅಶೋಕ, ಬರ್ಕೋ. ಥ್ಯಾಂಕ್ ಯು. ತೊಗೊಳಪ್ಪ, ತಿನ್ನಿ. ದಯವಿಟ್ಟು ಒಂದೊಂದೇ ತಗೊಳ್ಳಿ. ನೀನ್ ತಿನ್ನ. ಮಗ ಅನಿತಾ ಎಲ್ಲಿ? ಏಯ್, ಫಸ್ಟ್ ಕರಿಯವಳನ್ನ ಅವಳಿಗೆ ಜಾಸ್ತಿ ತಿನ್ಸೋ. ಏಯ್, ಕರಿಯಲೇ. ಅಯ್ಯ ಮಗ ತಿರುಗ್ತಾ ಇಲ್ಲ. ಲೇ, ಬನ್ನಿ ಮೇಡಮ್, ಬನ್ನಿ. ಮಗ ಬತ್ತವಳು, ಕೊಡ ಸ್ವೀಟು. ಯಾವ ಖುಷಿಗೋ ಸ್ವೀಟು? ಮಗ, ಇಡೀ ಕ್ವಾರ್ಟರ್ಸ್ ಅಲ್ಲೇ ಎಲ್ಲರಿಗೂ ನ್ಯೂಸ್ ಗೊತ್ತಿದೆ, ಹುಡುಗಿನ ಗೊತ್ತಿಲ್ಲ. ಹೇಳ. ಗಾಡಿ ಹೊಸಾದು, ಓನರ್ ಅಮ್ಮ. ಏಯ್, ಬಾಯಿ ಮುಚ್ಕೊಳ್ಳೋ ಸಾಕು. ಈ ಗಾಡಿ ಹೇಗ್ ಬಂತು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೇರೆಯವ್ರ ರಕ್ತ ಹೀರಿ ಗಾಡಿ ತಗೊಳ್ಳೋದಲ್ಲ, ಫಸ್ಟ್ ಪೆಟ್ರೋಲ್ ಹಂಚ್ಕೊಳ್ಳೋದನ್ನ ನೋಡ್ಕೊ. ಅದ್ರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ ಮಗ. ಕ್ವಾರ್ಟರ್ಸ್ ಅಲ್ಲಿ ಬೇಜಾನ್ ಬೈಕ್ಗಳು, ಪೈಪ್ಗಳಿದಾವೆ. ಏಯ್, ಕಲ್ಚ್ಕೊಳೆ. ಏಯ್, ಹೋಗಲ್ಲೋ ಪೊರ್ಕಿ. ಮಗ ತೆಗಿಯೋ ಗಾಡಿ, ಚೇಸ್ ಮಾಡೋಣ. ಪೌಡ್ರಿ ಒಳಗೆ ಈ ಸರಿ ನಡ್ಕೊಂಡು ಹೋಗ್ಬಿಡ. ಯಾಕೆ ಮಗ, ಹೊಸ ಗಾಡಿ. ಪೆಟ್ರೋಲ್ ಶೋರೂಮ್ ಅಲ್ಲಿ ಹಾಕಿದ್ ಪೆಟ್ರೋಲ್ ಇಲ್ಲೋರ್ಗುಣೆ ಕಣ ಬಂದಿದ್ದು. ಹೇ, ನಂಗೆ ಅಕೌಂಟ್ಸ್ ಪ್ರಾಬ್ಲಮ್ ಆನ್ಸರ್ ಸಿಕ್ತು. ಹೌದಾ ಅನಿತಾ? ಹಾಯ್ ಅನಿತಾ. ಹಾಯ್, ಏನು ಇಲ್ಲಿ? ಇಲ್ಲೇ ಜಯನಗರಕ್ಕೆ ಹೋಗಿದ್ದೆ. ನಿನ್ ಕಾಲೇಜ್ ಬಿಡೋ ಟೈಮ್ ಆಯ್ತಲ್ಲ, ಹಾಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ನೀನು ಹೋಗಿ ಪರವಾಗಿಲ್ಲ. ಇದ್ರಲ್ಲಿ ಇಬ್ರು ಕೂತ್ಕೋಬಹುದು, ನೀನ್ ಬಾ. ನಂಗೆ ಗೊತ್ತು, ನೀನು ಹೋಗು. ಪರವಾಗಿಲ್ಲ, ಬಾ. ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾರೆ. ಪರವಾಗಿಲ್ಲ, ನೀನು ಹೋಗೆ, ನಾವಿಬ್ರು ಬಸ್ಸಲ್ಲಿ ಹೋಗ್ತೀವಿ. ಗುಡ್ ಫ್ರೆಂಡ್ಸ್. ಓಕೆ, ಬಾಯ್. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅನಿತಾ, ನಿಂಗೊಂದು ಕಾಫಿ ಕೊಡ್ಸೋಣ ಅಂತ. ಬೇಡ, ಫಸ್ಟ್ ಮನೆಗೆ ಹೋಗು. ಯಾಕೆ? ಇದೆಲ್ಲ ಮದುವೆ ಆದ್ಮೇಲೆ ಇಟ್ಕೋ. ಆಯ್ತು, ನಿನ್ನಿಷ್ಟ. ಮಗ, ಎಕ್ಸಾಮಲ್ಲಿ ಪಾಸ್ ಆಗೋದು ಅಷ್ಟೊಂದು ಕಷ್ಟನೇನ್ರೋ? ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ನಮ್ಮ ಅಣ್ಣವ್ರು ಹಾಡಿದರೆ. ಇವನು ಆವತ್ತು ನಮ್ಮ ಅಣ್ಣನ ಜೊತೆ ಎಕ್ಸಾಮ್ ಬರ್ದ, ಅದಾದ್ಮೇಲೆ ನನ್ನ ಜೊತೆ ಬರ್ದ, ಇವತ್ತು ನನ್ನ ತಮ್ಮನ ಜೊತೆ ಬರೀತವನೆ. ನಾಳೆ ನಿನ್ ಮದುವೆ ಆದ್ಮೇಲೆ ನಿನ್ ಮಗನ ಜೊತೆನೂ ಬರೀತಾನೆ. ನಿನಗೇನ ಕಷ್ಟ? ಕೇಳೋ ನೋಡೋ ಮಾಮು ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಹಾಲ್ ಟಿಕೆಟ್ ಫೋಟೋ ಅನ್ಸಕ್ಕೆ. ಮಗ, ನೀನೇನು ಯೋಚನೆ ಮಾಡ್ಬೇಡ. ಫ್ರೆಂಡ್ಶಿಪ್ಗೋಸ್ಕರ ನಾನು ಹೆಗ್ಲನ್ನೇ ಕೊಡ್ತೀನ. ಮಗ, ಈ ಸರಿ ನೀನ್ ಹೆಗ್ಲು ಬೇಕು, ನಿನ್ ಕೈಯೂ ಬೇಕು. ಹೇಳು ಮಗ. ಹೇಳ, ಏನ ಮಾಡ್ಬೇಕು? ಏನ ಮಾಡ್ಲಿ ನನಗ? ಮಗ,
ಈ ನನ್ನ ಕೊನೆ ರೇಸಲ್ಲಿ ಹಾ. ನಾನೇ ಕುದುರೆ ಹಾ. ನೀನೇ ಜಾಕಿ. ಹಾ. ಹೌದು, ಈ ಸರಿ ಎಕ್ಸಾಮ್ ಈ ಕೈಯ ಮಗ ಬರೆಯೋದು. ನಿನ್ನ ಹಾಲ್ ಟಿಕೆಟ್ ಅಲ್ಲಿ ನನ್ನ ಫೋಟೋ ಬಿಡಪ್ಪ, ನನ್ನನ್ನು ಯಾವ್ದ್ಯಾವ್ದ್ರಲ್ಲೂ ಸಿಕ್ಕಾಕ್ಸಿದ್ಯಾ? ಈ ಅರ್ಥದಲ್ಲಿ ಬೇಡ, ಬಿಟ್ಬಿಡು. ಮಗ ಒಂದೇ ಇಲ್ಲ, ಒಂದ್ಸರಿ. ಬೇಡ. ಏ, ಪಾಸ್ No, ಆಗ್ಬಿಡು. ಇಲ್ಲ, ಏ, ಪಾಸ್ ಆಗ್ಬಿಡ್ತೀನೋ? ಇಲ್ಲ, ಬರೆಯಲ್ಲ, ಲೇ, 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 ಬರೆಯಲ್ಲ, ಲೇ, ಲೇ, ಲೇ. ಫಾರ್ಮುಲಾನೇ ನೆನಪಾಗ್ತಾ ಇಲ್ವಲ್ಲಪ್ಪ ಏನದು ಕಳ್ಳ. ಹಲೋ ಮಿಸ್ಟರ್, ಕುಡಿಯೋಕೆ ನೀರೇನಾದರೂ ಬೇಕಾ? ಥ್ಯಾಂಕ್ಸ್. ಒಂದು ನಿಮಿಷ ಹಾಲ್ ಟಿಕೆಟ್ ಕೊಡಿ. ಏಕೆ? ಕೊಡ್ರಿ ಒಂದು ನಿಮಿಷ ಕೊಡ್ರಿ ಮಿಸ್ಟರ್. ಏನ್ರಿ ಇದು, ಫೋಟೋದಲ್ಲಿ ಒಂಥರ ಇದ್ದೀರಾ, ಇಲ್ಲೊಂಥರ ಇದ್ದೀರಾ? ಟೈಫಾಯ್ಡ್ ಬಂದಿತ್ತು ಸರ್. ಆಮೇಲೆ ಆ ಫೋಟೋ ತೆಗಿಸ್ಬೇಕಾರೆ ನಮ್ಮ ಮಮ್ಮಿ ನಂಗೆ ಪೌಡ್ರೇ ಹಾಕಿರಲಿಲ್ಲ. ಐ ಸಿ. ಓಕೆ, ಕ್ಯಾರಿ ಆನ್. ಆಮೇಲೆ ಮತ್ತೆ ಬರ್ತೀನಿ. ಡಿಸ್ಟರ್ಬ್ ಮಾಡ್ತಾರೆ, ಬರೆಯೋಕೆ ಬಿಡಲ್ಲಪ್ಪ. ACP ಅವ್ರು ಫೋನ್ ಮಾಡಿದ್ದಾರೆ. ತುಂಬಾ ಗಲಾಟೆ ನಡೀತಾ ಇದ್ದಂತೆ. ನೋಟಿಸ್ ಬೋರ್ಡ್ ನಲ್ಲಿ ಕ್ಲಾಸಸ್ ಕ್ಯಾನ್ಸಲ್ ಅಂತ ಅನೌನ್ಸ್ ಮಾಡ್ಬಿಟ್ಟು ಎಲ್ಲಾರನ್ನೂ ಹುಷಾರಾಗಿ ಮನೆ ಕಳಿಸ್ಬಿಡಿ. ಆಯ್ತು ಸರ್. ನಮಸ್ಕಾರ, ಬಸವನಗುಡಿ ಪೊಲೀಸ್ ಸ್ಟೇಷನ್. ಹಲೋ, ನಾನು ವಿಶ್ವನಾಥ್ ಅವ್ರ ಮಗಳು ಮಾತಾಡ್ತಿರೋದು. ಅಪ್ಪ ಇದ್ದಾರಾ? ಇಲ್ಲಮ್ಮ, ಅವರು ಮಾಬ್ ಆಪರೇಷನ್ಗೆ ಹೋಗಿದ್ದಾರೆ. ಹಲೋ ಹಲೋ ಲೋಹಿತ್, ನಾನು ಅನಿತಾ ಮಾತಾಡ್ತಿರೋದು. ಹೇಳ ಅನಿತಾ. ಕಾಲೇಜ್ ಹತ್ರ ತುಂಬಾ ಗಲಾಟೆ ಆಗ್ತಿದೆ ಕಣೋ, ಪ್ಲೀಸ್ ಬಾರೋ. ಅಲ್ಲ ಅನಿತಾ, ಇಲ್ಲಿ ನಮ್ಮ ಏರಿಯಾದಲ್ಲೂ ಗಲಾಟೆ ನಡೀತಾ ಇದೆ. ಗೋರಿಪಾಳ್ಯ, ಚಾಮರಾಜಪೇಟೆ ಎಲ್ಲ ಕಡೆ ಗಲಾಟೆ ನಡೀತಾ ಇದೆಯಂತೆ. ಈಗ ನಾನು ಹೇಗೆ ಬರಲಿ, ನೀನೇ ಹೇಳು. ಸುಮ್ಮನೆ ಬರ್ತಾ ಇದ್ದೆ, ಇವಾಗ ಪ್ಲೀಸ್ ನಿನ್ನ ಅವಶ್ಯಕತೆ ಇದೆ ಕಣೋ, ಬೇಗ ಬಾರೋ. ಅಲ್ಲ, ನಾನು ಹೇಳೋದೇ ಮರ್ತೋಗ್ಬಿಟ್ಟಿದೆ. ಬೈಕಲ್ಲಿ ಪೆಟ್ರೋಲ್ ಇಲ್ಲ ಅನಿತಾ. ಅಯ್ಯೋ. ಅದಲ್ಲದೆ ಪೆಟ್ರೋಲ್ ಬಂಕ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ನಾನು ಹೇಗೆ ಬರಲಿ? ಯಾಕೋ ಈ ಥರ ಸುಳ್ಳು ಹೇಳ್ತಿದ್ಯಾ? ನಿನ್ನೆ ತಾನೇ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿರೋದು. ಪಾಪ ಮಗು ಏನ್ ತೊಂದರೆ ಇದೆಯೋ ಏನೋ, ಕರ್ಕೊಂಬ ಹೋಗೋ. ಅಮ್ಮ, ನನಗೆ ತಲೆ ಕೆಟ್ಟಿದ್ಯಾ? ಹೊರಗಡೆ ಅಷ್ಟೊಂದು ಗಲಾಟೆ ನಡೀತಾ ಇದೆ, ನಾನು ಹೇಗೆ ಹೋಗ್ಲಿ? ಮಕ್ಳನ್ ಥರ ಆಡ್ತೀಯಾ? ಏನಾದ್ರೂ ಮಾಡ್ಕೊ ಹೋಗು. ಅನಿತಾ, ಅನಿತಾ. ಹಲೋ. ಹಲೋ, ಏ ಸುನಿ, ಒಂದ್ ಸ್ವಲ್ಪ ಅರ್ಜೆಂಟ್ ಅಮ್ಮಂಗೆ ಫೋನ್ ಕೊಡೆ. ಒಂದ್ ನಿಮಿಷ ಇರು. ಅಮ್ಮ, ಅಕ್ಕ ಫೋನ್ ಅರ್ಜೆಂಟ್ ಅಂತೆ. ಬಂದೇ ಇರು. ಬೇಗ ಬಾಮ್ಮ. ಕೊಡು. ಹಲೋ, ಹೇಳಮ್ಮ. ಅಮ್ಮ, ಕಾಲೇಜ್ ಹತ್ರ ತುಂಬಾ ಗಲಾಟೆ ಆಗ್ತಿದೆ. ಅಪ್ಪಂಗೆ ಫೋನ್ ಮಾಡಿದ್ದೆ, ಅಪ್ಪ ಸ್ಟೇಷನ್ ಅಲ್ಲಿ ಇಲ್ಲ. ಪ್ಲೀಸ್ ಅಯ್ಯೋ. ಯಾರಾದ್ರೂ ಕಳ್ಸಮ್ಮ. ಅಪ್ಪನೂ ಸ್ಟೇಷನ್ ಅಲ್ಲಿ ಇಲ್ವಾ? ಒಂದ್ ನಿಮಿಷ ಇರಮ್ಮ, ನಾನು ಲೋಹಿತ್ಗೆ ಫೋನ್ ಮಾಡಿ ನೋಡ್ತೀನಿ. ಅಮ್ಮ, ಅವ್ನ್ ಬರಲ್ಲ ಅನ್ನಮ್ಮ. ಈಗ ನಾನು ಏನಮ್ಮ ಮಾಡ್ಲಿ, ನನಗೆ ಸಖತ್ ಭಯ ಆಗ್ತಿದೆ. ಹಾಗನ್ನ ಅವನು. ಅವ್ನ್ ಬರಲ್ಲ ಅಂತ ಒಂದ್ ನಿಮಿಷ ಇರು. ಮಾತಾಡ್ತಿದ್ದ. ಅಯ್ಯೋ, ಅವನಿಗೆ ಏನ್ ಅಶ್ವಿನ್ ಇಲ್ಲೇ ಇದ್ದಾನೆ, ನಾನು ಅವನ್ನೇ ಕಳಿಸ್ತೀನಿ. ನೀನೇನ್ ಗಾಬರಿ ಆಗ್ಬೇಡಮ್ಮ, ನೀನ್ ಅಲ್ಲೇ ಇರು. ಆಯ್ತಮ್ಮ. ಅಶ್ವಿನ್, ಅಶ್ವಿನ್, ಆಚೆ ಕಡೆ full ಗಲಾಟೆ ಅಶ್ವಿನ್, ಇದೆ. ಒಂದ್ ನಿಮಿಷ ಇರಪ್ಪ. ಅಶ್ವಿನ್, ಅನಿತನ್ ಕಾಲೇಜ್ ಹತ್ರ ಏನು ಗಲಾಟೆ ಅಂತ ನೀನ್ ಹೋಗಿ ಕರ್ಕೊಂಡು ಬಿಡಪ್ಪ. ಆಯ್ತಂಟಿ, ನಾನು ಕರ್ಕೊಂಡ್ ಬರ್ತೀನಿ. ಮಗ, ಹೊರಗಡೆ ಗಲಾಟೆ ನಡೀತಾ ಇದೆ, ಸುಮ್ಮನೆ ಇರೋದು ಕಲ್ತ್ಕೋ. ಏಯ್ ಹೋಗ. ಲವ್, ನಾ ಹೇಳೋದು ಕೇಳೋ. ಏಯ್ ಹೋಗ. ಲವ್, ನನ್ನ ಮಾತು ಕೇಳ. ಅಯ್ಯೋ, ಹೋಗಲೇ.
ಬಾಯ್ ಕಣೆ ಬಾಯ್ ಬಾಯ್ ಸರ್ ಕಾಲೇಜಿಲ್ಲ ಅಂತ ನೋಟಿಸ್ ಬೋರ್ಡಲ್ಲಿ ಅನೌನ್ಸ್ ಮಾಡಿದೆ ಸರ್. ಓಕೆ ಓಕೆ ಯಾರಿಗಾದ್ರೂ ಫೋನ್ ಮಾಡಿದ್ದೇನಮ್ಮ? ಹಾ, ಸರ್. ನೀನು ಹೊಟ್ಬಿಡಮ್ಮ. ನೀನಮ್ಮ? ಫೋನ್ ಮಾಡಿದ್ದೀನಿ ಸರ್, ಬರ್ತಾರೆ. ಏನು ಇದು? ಏಯ್ ಕುತ್ಕೋ. ಇಳಿಯೇ. ಹೋಗೆ. ಹೋಗೆ.
ಏನು ಹಿಂಸೆ ಕೊಡ್ತಾ ಇದ್ದಲ್ಲೋ, ರಾತ್ರಿ ಎಲ್ಲ ನಿದ್ದೆನೇ ಮಾಡೋಕ್ಕಾಗ್ತಾ ಇಲ್ಲ. ಒಳ್ಳೆ ಮೋಹಿನಿ ಥರ ಕಾಟ ಕೊಡ್ತಾ ಇದ್ದಾಳೆ. ಅಯ್ಯೋ ನನ್ನನ್ನು ಯಾವ್ದಾರ ಮೋಹಿನಿ ಒಂದು ಕಾಟ ಕೊಡಲಿ ಅಂತ ಕಾಯ್ತಾ ಇದ್ದೀನಿ. ಹಾಂ ಮಾಮು ಮಾಮು ಐ ಮೋಹಿನಿ ಮಾಮ ಅನಿತಾ ಏನೋ ಕರಿ ಅವಳನ್ನ ಮಾಡ್ತೀನಿ ಅವಳಿಗೆ. ನಾನೇನಪ್ಪ ಕರೆಯೋದು, ಅವಳೇ ನಡ್ಕೊಂಡು ಬರ್ತಾ ಇದ್ದಾಳೆ. ಹಾಯ್ ಹೇಳೋ. ಅಶ್ವಿನ್, ಏನು ಏನು ಕಿಸಿತಿದ್ಯಾ? ಕಟಾಯಿಸ್ಕೊಳ್ಳಲೇ ಮಗ, ಅವಾಗಲೇ ನೀನೇ ಕರಿ ಅಂದಲ್ಲ. ಲೂಸು, ಸುಮ್ಮನೆ ರೋದನೆ ಕೊಡ್ಬೇಡ, ಬೈಸ್ಕೊಂಡ್ಬಿಡ್ತೀಯ. ರೈಟಲ್ ರಾಜು, ಇವತ್ತು ಇವನು ಫಿಲ್ಮ್ ಕರ್ಕೊಂಬ. ಓ ಎಸ್. ಯಾವ ಥಿಯೇಟ್ರು, ಯಾವ ಶೋ? ಮ್ಯಾಟ್ನಿ ಶೋ, ಊರ್ವಶಿ ಥಿಯೇಟರ್. ಅವನಿಗೋಸ್ಕರ ಚಕ್ಕರ್ ಹಾಕೊಂಡ್ ಬರ್ತಾ ಇದೀನಿ. ಹೋಗಲೇ ಬರಲ್ಲ. ಆಹಾ, ನಿನ್ನ ಹೆಂಗ್ ಕರೆಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಯ್ಯ ಅವ್ನು ಬಂದೇ ಬರ್ತಾನೆ. ನೀವು ಹೊರಡಿ. 1:15 ಕಾಯ್ತಾ ಇರ್ತೀನಿ, ಮಿಸ್ ಮಾಡಬೇಡಿ. ಹೋಗಲೇ, ಕಾಯ್ಕೊಂಡು ಕೊಲ್ತೋದ್ರೆ ನಾವು. ಅವ್ನು ಬಂದೇ ಬರ್ತಾನೆ, ನೀವು ಹೊರಡಿ. ಬಾಯ್ 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 ಬಾಯ್. ಮಚ್ಚ, ಓಸಿ ಪಿಕ್ಚರು, ಓಸಿ ಊಟ, ಆಟೋಗೆ ಅಂತ ಅವಳ ಹತ್ರ ಸ್ವಲ್ಪ ಜಾಸ್ತಿ ದುಡ್ಡು ಕೊಯ್ಕೊಂಡ್ಬಿಡ್ತೀನಿ. ರಾತ್ರಿ ಪೋಡ್ಕೊಳಕ್ಕೆ ಹೋಗತ್ತೆ ಕ್ವಾಟ್ರು. ಈ ಮತ್ತಿ ಮಜೂರೆಲ್ಲ ಒಂದಷ್ಟು ದಿನ ಬಿಟ್ಟು ಹಾಯಾಗಿದ್ಬಿಡ್ತೀನಿ ಅಮ್ಮ. ಅಯ್ಯೋ ಗೂಬರ್ಡ್. ಏನು ಇಷ್ಟೊಂದು ಲೇಟು? ನಾನು ನಿಮಗೋಸ್ಕರ ಎಷ್ಟೊತ್ತಿನ ಕಾಯ್ತಾ ಇದ್ದೀನಿ ಗೊತ್ತಾ? ಮೊದಲು ಒಳಗೋಣ, ಬಾರಿ ಸೀನ್ಗಳು ಮಿಸ್ ಆಗ್ಬಿಡುತ್ತೆ. ನಾನು ನಿನ್ ಜೊತೆ ಎಲ್ಲ ಫಿಲ್ಮ್ ನೋಡಕ್ ಬಂದಿದ್ದ. ಅವನ ಜೊತೆ. ಅವನೆಲ್ಲಿ? ಅಯ್ಯೋ ಅವನೆಲ್ಲ ಇದಾನೆ. ಅದೇ ಎಲ್ಲಿ? ಅಯ್ಯೋ ಅವನೆಲ್ಲ ಇದಾನಮ್ಮ. ಅವನು ಪ್ಲೀಸ್ ಹೇಳೋ ರಾಜು. ಅವ್ನು ಮುತ್ತು ಒಂದ್ಸಲ ಎಣ್ಣೆ ಹೊಡಿತಾ ಇದ್ದಾನೆ. ಅವನು ಬರಬಾರ್ದಿರೋ ರೋಗ ಬರ. ನಾನು ಇಷ್ಟೊತ್ತಿಂದ ಇಲ್ಲಿ ಕಾಯ್ತಾ ಇದ್ದೀನಿ. ಏನು ಅವ್ನಿಗಷ್ಟು ಗೊತ್ತಾಗಲ್ವಾ? ಬಾ, ನನ್ನ ಟಿಕೆಟ್ ಕೊಡೆ. ನೋಡಮ್ಮ, ಅದೇ ಮುತ್ತು ವೈನ್ಸು ಸ್ವಾಮಿಗಳು ನೋಡಲ್ಲಿ ಐಕ್ಯವಾಗಿದ್ದಾರೆ. ಅಶ್ವಿನ್ ಏನೋದು? ಅವರೇ ಸ್ವಾಮಿಗಳು. ಕರ್ಮ. ಬಾ. ತುತು ಅಂತ ಜಾಗಕ್ಕೆಲ್ಲ ಬರಲ್ಲ, ಮರ್ಯಾದೆ ಹೋಗುತ್ತೆ ನಂದು. ಏಯ್ ಬಂದ್ ಎಬ್ಸೋ. ಬಾ, ಉಳ್ದು ಬೇರೆ. ಅಯ್ಯೋ ಪಾಪಿಷ್ಟ, ಹೇಗ್ ಕುಡ್ಕೊಂಡು ಬಿದ್ದಿದ್ದ ನೋಡು. ಅವಮಾನ ಆಗುತ್ತೆ. ನನಗೂ ಅಷ್ಟೇ. ಆ ಬಕೆಟಲ್ಲಿರೋ ನೀರ್ ತಗೊಂಡು ಅವ್ನ್ಗೆಸಿ. ಅಯ್ಯೋ ಹಾಕ್ಬಾರ್ದು, ಕುಡ್ದಿರೋದೆಲ್ಲ ಇಳ್ದೋಗುತ್ತೆ ಸ್ವಾಮಿಗಳಿಗೆ. ಅವ್ನ ತಲೆ ಮೇಲೆ ನೀರ್ ಹಾಕು. ಆಯ್ತಾಯ್ತು. ಇವಳು ಬೇರೆ ಕಸ್ತಾಳಪ್ಪ. ಸ್ವಾಮಿಗಳೇ, ದೊಡ್ಡ ಸ್ವಾಮಿ. ಏಯ್ ಮುಖದ ಮೇಲೆ ಹಾಕೋ. ಹಾ ಸ್ವಾಮಿಗಳೇ, ಚಿಕ್ಕ ಸ್ವಾಮಿಗಳು ಬಂದಿದ್ದಾರೆ. ಅಭಿಷೇಕ ಆಗೋದು ಸ್ವಾಮಿಗಳಿಗೆ. ನಮಸ್ತೆ ಸ್ವಾಮಿಗಳೇ. ಆಟೋಲಿ. ಬನ್ನಿ ಬನ್ನಿ. ಅಯ್ಯೋ ಬನ್ನಿ. ಬಾ. ಇವಳು ಯಾಕೋ ಬಂದ್ಲು ಇಲ್ಲಿಗೆ ಕುಡಿಯಕ್ಕ? ಅಲ್ಲಪ್ಪ, ನಿಂಗೆ ಇಕ್ಕಕ್ಕೆ. ಬಾ ಕೂತ್ಕೊಳ್ಳೋ. ತಿರುಗಿಸಿ ಸರ್ ಊರ್ವಶಿ ಥಿಯೇಟರ್ಗೆ. ಸಿನಿಮಾಗೆ ಬಾರೋ ಅಂದ್ರೆ ಇಲ್ಲಿ ಕುಡ್ಕೊಂಡು ಬಿದ್ದಿದ್ಯಾ? ಹಿಂಗೆಲ್ಲ ಮಾಡಿದ್ರೆ ನಾನು ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನೋಡೋ, ನೀನು ಕುಡಿದ್ರು ಸರಿ, ಬೇರೆ ಹುಡುಗಿರ ಜೊತೆ ಸುತ್ತಾಡಿದ್ರು ಸರಿ, ನಾನು ನಿನ್ನೇ ಮದುವೆ ಆಗೋದು. ಇವತ್ತು ನಾನು ನಿನ್ನ ಜೊತೆ ಸಿನಿಮಾ ನೋಡಿದೆ, ನಾನು ಮನೆಗೆ ಹೋಗಲ್ಲ. ಅಯ್ಯೋ ಯಾವ ಸಿನಿಮಾ ನೋಡ್ತೀಯಮ್ಮ? ಅರ್ಧ ಸಿನಿಮಾ ಆಗೋಗಿರುತ್ತೆ. ಪರವಾಗಿಲ್ಲ, ಅರ್ಧ ಸಿನಿಮಾನಾದ್ರೂ ಇವನ ಜೊತೆ ನೋಡಬೇಕು ಅನ್ಕೊಂಡಿದ್ದೀನಿ. ನೋಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ. ಅಶ್ವಿನ್, ನಿನ್ ಜೊತೆ ಇದ್ರೆ ಕಾಲ ಹೋಗೋದೇ ಗೊತ್ತಾಗಲ್ಲ. ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ. ನಂಗೆ ಮೋಸ ಮಾಡಬಾರ್ದು. ಅನಿತಾ, ಯಾರೇನೇ ಅಂದ್ರು ಸರಿ, ನಾನು ಮಾತ್ರ ನಿನ್ ಕೈ ಬಿಡಲ್ಲ. ಆದ್ರೆ ನಿಮ್ಮಪ್ಪ ಅಪ್ಪನ ಬಗ್ಗೆ ಎಲ್ಲ ಈಗ ಮಾತಾಡ್ಬೇಡ ಕಣೋ. ನಿನ್ ಜೊತೆ 2 ತಿಂಗಳು ಹೋಗಿದ್ದೇ ಗೊತ್ತಾಗ್ಲಿಲ್ಲ. ನನ್ಗೂ ನನ್ ಸುತ್ತ ಏನ್ ನಡೆಯುತ್ತೆ ಅಂತ ಗೊತ್ತೇ ಆಗಲ್ಲ. ಯಾಕೆ ಹಿಂಗೆ? ಲವ್ ಅಂದ್ರೆ ಹಿಂಗೇನೆ. ಅಮ್ಮ ತಾಯಿ, ಹೋಗ್ ಮುಂದೆ. ಥ್ಯಾಂಕ್ ಯು. ಬೇಕೇನಪ್ಪ? ಬೇಕೇನೆ? ಬೇಡ. ಓಕೆ.
ಅಯ್ಯಯ್ಯಯ್ಯಯ್ಯ ಹೋಗ ಆ ಕಡೆಗೆ. ಅವಳ ಹತ್ರ ಏನೋ ಮಾತಾಡ್ಬೇಕು ಅನ್ಸುತ್ತೆ. ಏನೇ ಏನೋ ಯಾವಾಗ್ಲೂ ನಿನ್ ಬೆನ್ನಿಗೆ ಅಂಟ್ಕೊಂಡಿರ್ತಾನೆ. ನೀನೊಂದ್ ಕೋತಿ, ನಿನ್ಗೊಂದ್ ಬಾಲ. ಅವ್ನು ನಂಗೆ ಚಡ್ಡಿ ದೋಸ್ತ್ ಕಣೆ. ಏನ್ ಮಾತಾಡ್ಬೇಕೋ ಮಾತಾಡ್ ಕಳ್ಸು. ಪುಟ್ಟ, ಇಂಥವ್ರ ಜೊತೆ ಎಲ್ಲ ಸೇರ್ಬೇಡ, ಹಾಳಾಗ್ ಹೋಗ್ತೀಯ. ಪಾಪ ಹಾಳಾಗೋಗ್ಬಿಡ್ತಾನೆ. ನಮ್ಮ ಮನೇಲಿ ನಮ್ಮಪ್ಪ ನಮ್ಮಮ್ಮ ಕ್ವಾರ್ಟರ್ಸ್ ಜನ ಎಲ್ಲ ಹೇಳ್ತಾರೆ, ಈ ನನ್ನ ಮಗನ ಜೊತೆ ಸೇರ್ಬೇಡ, ನೀ ಹಾಳಾಗೋಗ್ತೀಯ ಅಂತ. ನೀನು ಒಬ್ಳೇ ಹೇಳಿದ್ದು ನನ್ನ ಜೊತೆ ಸೇರಿದ್ರೆ ಇವನು ಹಾಳಾಗೋಗ್ತಾನೆ ಅಂತ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಅಶ್ವಿನ್ ಕೆಳಗಡೆ PUC ಜಸ್ಟ್ ಪಾಸ್ ಅಂತ ಹಾಕೊಳ್ಳೋಕ್ಕೆ ನಾವೇ ಕಾರಣ. ನೀವಿಬ್ರು ಸೇರೋದಕ್ಕೆ ನಾನು ಬೇಕಿತ್ತು, ಈಗ ನಾನು ಬೇಡ ಅಲ್ಲ. ಇರ್ಲಮ್ಮ ಇರ್ಲಿ, ದಡ ಸಿಕ್ಕದ್ಮೇಲೆ ದೋಣಿ ಹಾಕ್ಬೇಕಲ್ಲ. ಹಂಗೆಲ್ಲ ಸೀರಿಯಸ್ ಆಗಿ ತಲ್ಬೇಡ್ವೆ, ಹೊರಟೆ ಹೋಗ್ಬಿಡ್ತೀನಿ ಅಷ್ಟೇ. ನಾನು ಸೀರಿಯಸ್ ಆಗಿ ಹೇಳಿದ್ದು, ಹೋಗು. ಸಾರಿ ಪುಟ್ಟ. ಲೇ ಮಗ ಬಾರಲ್ಲಿ. ಬೇಡಮ್ಮ, ನೀನು ಹಾಳಾಗ್ತೀಯ, ಹೋಗಮ್ಮ. ಆಲ್ರೆಡಿ ಕೆಟ್ಟ ಕೆರ ಹಿಡ್ದಿದ್ವಿ, ಬಾ ತಂದೆ ಬಾ. ಮತ್ತೆ ಯಾಕೋ ಅವನು ನಿನ್ ಬಿಡಕಮ್ಮ. ಮಗ ಇವಳನ್ನ ಕ್ವಾರ್ಟರ್ಸ್ ಅಲ್ಲಿ ಎತ್ತಾಕ್ಬಿಡಲ್ಲ. ಡ್ರಾಪ್ ಮಾಡಿಸ್ತಾ ಇದ್ದೀನಿ. ಇವಕ್ಕೆಲ್ಲ ನಾವು ಬೇಕಾ? ಅಲ್ಲ ಮಗ, ಯಾರಾದ್ರೂ ನೋಡ್ಬಿಡ್ತಾರ ಕಣೋ, ಪ್ಲೀಸ್. ಓಕೆ, ಇವಳಿಗಳ ಟೈಮಿಗೆ ಅಣ್ಣನೇ ಬೇಕಾಗೋದು ಅಂತ ಒಪ್ಕೊಪ್ಪ. ಹಲೋ ಮಿಸ್ ಕ್ವಾರ್ಟರ್ಸ್, ಬನ್ನಿ ಹಿಂದೆ ಬ್ಯಾಕ್ ಸೀಟ್ಗೆ. ನಾಳೆ 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 ಇದನ್ನ ಇಟ್ಕೊಂಡಿರ, ತಿನ್ಬಿಟ್ಟು ಆಮೇಲೆ ಎಲ್ಲಾನು ಬೇಕಾ? ಹುಷಾರ ಕರ್ಕೊಂಡೋಗೋ ನಮ್ಮ ಹುಡ್ಗಿ. ನಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ಕಲ್ತ್ಕೋ. ಆಯ್ತಾಯ್ತು, ಜಲ್ದಿ ಬಿಟ್ಬಿಟ್ಟು ಬಾ. ಓಕೆ. ಇಲ್ಲಿ ನಿಲ್ಸು. ನಮ್ಮ ಎಂತಾದ್ರೂ ಮಗ ಆ ವಿಶ್ವಣ್ಣನ ಮಗ ಅನಿತಾನು ಆ ಇನ್ಸ್ಪೆಕ್ಟರ್ ಮಗ ರಾಜು ಬಹಳ ಸುತ್ತರಂತೆ ಕಣ್ರಿ ಯಶೋದಮ್ಮ. ಹೌದು ರೀ, ನಾನು ನೋಡ್ದೆ. ಓ, ನೀವು ನೋಡ್ಬಿಟ್ರಾ? ಎಲ್ಲಿ? ಗ್ರೌಂಡ್ ಹತ್ರ. ಹೆಣ್ಮಕ್ಳು ಕಾಲೇಜಲ್ಲಿ ಓದುವಾಗ ಹುಡುಗರ ಹತ್ರ ಮಾತಾಡೋದು ತುಂಬ ಸಹಜ ಕಣೆ. ಸರಿ ಬಿಡು, ನಿನಗೆ ಇಷ್ಟೊಂದು ಅನುಮಾನ ಇದ್ದರೆ ನಿಮ್ಮ ಅಣ್ಣನ ಕರೆಸ್ತೀನಿ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋಣ. ಅಳಬೇಡ. ಹಾಂ, ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ ಎಂದರು ಪ್ರಭು ಯೇಸು ಕ್ರಿಸ್ತರು. ಯೇಸು ಇನ್ನು ಮಾತನಾಡುತ್ತಿರುವಾಗಲೇ ಸಭಾಮಂದಿರದ ಅಧಿಕಾರಿಯಾದ ಯಾಯಿರನ ಮನೆಯಿಂದ ಕೆಲವರು ಬಂದು, ನಿನ್ನ ಮಗಳು ಸತ್ತು ಹೋದಳು ಎಂದು ಹೇಳಿದರು. ಆ ಮಗಳನ್ನ ಪ್ರಭು ಯೇಸು ಕ್ರಿಸ್ತರು ಆಶೀರ್ವದಿಸಿ ಆಕೆಗೆ ಪುನಃ ಜೀವನವನ್ನು ಕೊಡಲು ಹೋದರು. ಮನೆಯೊಳಗೆ ಹೋಗಿ, ಇಷ್ಟೆಲ್ಲ ಗದ್ದಲ ಗೋಳಾಟ ಏತಕ್ಕೆ? ಹುಡುಗಿಯು ಸತ್ತಿಲ್ಲ, ಅವಳು ನಿದ್ದೆ ಮಾಡುತ್ತಿದ್ದಾಳೆ ಎಂದರು. ಜನ ಆತನನ್ನು ಪರಿಹಾಸ್ಯ ಮಾಡಿದರು. ಚಿಕ್ಕ ಹುಡುಗಿಯೇ, ನಾನು ನಿನಗೆ ಹೇಳುತ್ತೇನೆ, ಎದ್ದೇಳು ಎಂದರು. ಆ ಕ್ಷಣವೇ ಆ ಹುಡುಗಿಯು ಎದ್ದು ನಡೆದಾಡಿದಳು. ಇದು ದೇವರ ವಾಕ್ಯವು. ಸಾವು ಎನ್ನುವುದು ಆಕಸ್ಮಿಕ. ಸಾವು ನಮ್ಮೆಲ್ಲರ ಇಚ್ಛೆಯಂತೆ ಬರುವುದಿಲ್ಲ. ಸಾವನ್ನ ಬರಮಾಡಿಕೊಳ್ಳುವ ಅಧಿಕಾರ ನಮಗೆ ಖಂಡಿತ ಇಲ್ಲ. ಯಾಯಿರನ ಮಗಳು ಸತ್ತೇ ಹೋದಳು ಎಂದು ಜನ ತಿಳಿದಾಗ ನಮ್ಮ ಪ್ರಭು ಆಕೆಗೆ ಸಾವು ಬಂದಿಲ್ಲ, ಆಕೆ ಮಲಗಿದ್ದಾಳೆ ಎಂದು ಹೇಳಿ ಅವಳನ್ನು ಎಬ್ಬಿಸುತ್ತಾರೆ. ಸಾವು ತಾನಾಗಿ ತಾನು ಬರುತ್ತದೆ. ನಮ್ಮ ಜೀವವನ್ನು ತೆಗೆದುಕೊಳ್ಳುವ ಇಲ್ಲವೇ ಅದನ್ನು ಘಾಸಿಗೊಳಿಸುವ ಅಧಿಕಾರ ನಮಗೆ ಇರುವುದಿಲ್ಲ. ಅಲ್ಲದೆ ಈ ಜಗತ್ತಿನಲ್ಲಿ ಮಾನವನ ಏಳಿಗೆ ಪ್ರಗತಿಗಾಗಿ ಎಲ್ಲವನ್ನ ನಮಗೆ ನೀಡಿರುವ ಆ ಪ್ರಭು ನಾವು ಹೇಗೆ ಬದುಕಬೇಕು ಅನ್ನುವುದನ್ನು ನಿರ್ಧರಿಸಿರುವ ಹಾಗೆಯೇ ನಮ್ಮ ಸಾವನ್ನ ಕೂಡ ನಿರ್ಧರಿಸಿರುತ್ತಾನೆ. ಅದು ಪ್ರಭು ಯೇಸುವಿನಿಂದಲೇ ಬರುತ್ತದೆ. ಆದರೆ ನಾವಾಗಿ ನಮ್ಮ ಜೀವವನ್ನು ಹರಣ ಮಾಡಿಕೊಳ್ಳುವುದು ಮಹಾಪಾಪ.
ಯೇಸು ಪ್ರಭುವಿನ ಬದುಕು ಸಾಮರ್ಥ್ಯ ನಮ್ಮದು. ಸಮಸ್ತ ಮಾನವನ ಏಳಿಗೆಗಾಗಿ ನಮ್ಮ ಬೋಧನೆ ಸದಾ ಯಾಕೆ ನೋಡಮ್ಮ, ನನಗೆ ಕ್ವಾರ್ಟರ್ಸಲ್ಲಿ ಡಿಪಾರ್ಟ್ಮೆಂಟಲ್ಲಿ ತುಂಬ ಮರ್ಯಾದೆ ಇದೆ ಅಮ್ಮ. ದಯವಿಟ್ಟು ಅದನ್ನು ಕಾಪಾಡಮ್ಮ. ಇನ್ನೇನು ಕೇಳ್ಕೊಳ್ಳಿ ನಿನ್ನ, ಇನ್ನೇನು ಕೇಳ್ಕೊಳ್ಳಿ, ಕೈ ಮುಗಿತೀನಿ ಕೊಡ್ತೀನಮ್ಮ. ನಾನು ಮದುವೆ ಆಗ್ತೀನಪ್ಪ, ನಾನು ಮದುವೆ ಆಗ್ತೀನಿ. ಬೇಗ ರೆಡಿ ಆಗ್ಬಿಡಮ್ಮ. ಅವ್ರು ಬರ್ತಾರಲ್ಲ. ನನ್ನ ಮಗಳು ಯಾರ ಜೊತೆ ಓಡ್ ಹೋಗ್ಬಿಡ್ತಾ ಇದ್ಲು. ನೀನು ಅವಳ ನಮಗೆ ಉಳಿಸ್ಕೊಟ್ಬಿಟ್ಟೆಪ್ಪ. ಲೇ, ನನ್ನ ವೆಂಕಟೇಶ ಸತ್ತಿಲ್ಲ ಕಣೆ, ಬದುಕಿದ್ದಾನೆ, ನಮ್ಮ ಜೊತೆನೇ ಇದ್ದಾನೆ ನೋಡು. ಆಯ್ತಪ್ಪ. ಅಮ್ಮ ಎಲ್ಲಪ್ಪ? ಬರ್ತಾ ಇದ್ರು ಮಾಮ. ಪುಣ್ಯಾತ್ ಗೀತೆ ಮಗನಪ್ಪ ನೀನು. ನಾನು ಮರ್ಯಾದೆ ಕಾಪಾಡ್ಬಿಟ್ಟೆ. ಅಮ್ಮ ಬಂದ ಬರಕ್ಕೆ ಹೇಳು.
ಸರ್, ಅಶ್ವಿನ್ ಯಾಕೆ ಅನಿತಿನ ಮದುವೆ ಮಾಡಿಸಿದ್ದು? ಆಮೇಲೆ ಏನಾಯ್ತು ಸರ್? ಚೆನ್ನಾಗಿದೆಯಾ ಅನಿತಾ? ಚೆನ್ನಾಗಿರೋದಿರ್ಲಿ, ಎಲ್ಲೋದ ಲೋಫರ್? ಅಮ್ಮ ಹೇಳ್ತಾ ಇದ್ರು 3 ತಿಂಗಳಿಂದ ಅವನು ಮತ್ತೆ ಅತ್ತೆ ಕಾಣಿಸ್ತಾ ಇಲ್ವಂತೆ. ಯಾಕೋ ಹಿಂಗ್ ಮೋಸ ಮಾಡ್ದ? ಎಲ್ಲೋದ ಪಾಪಿ? ಎಲ್ಲಿ ಹೋದ ಹಾಳದವನು? ಬೈಬೇಡ ಅವನ್ನ. ಯಾಕೋ ಬೈಬಾರ್ದು? ಅವನ ಜೊತೆ ನೀನೊಬ್ಬ ಲೋಫರ್. ಹೇಳೋ. ಮನೇಲೆಲ್ಲರೂ ಗಾಬರಿ ಆಗಿದ್ದಾರೆ. ನನಗ್ ಮೋಸ ಮಾಡಿದ್ದಲ್ದೆ ಅತ್ತೆನೂ ಬೇರೆ ಕರ್ಕೊಂಡು ಹೋಗಿದ್ದಾನೇನೋ. ಹಾ, ನನಗ್ ಗೊತ್ತು ಕಣೋ. ನೀನೊಬ್ಬನಿಗೆ ಅವ್ನು ಎಲ್ಲಿ ಹೋಗಿದ್ದಾನೆ ಅಂತ ಚೆನ್ನಾಗಿ ಗೊತ್ತು. ಎಲ್ಲಿ ಹೋಗಿದ್ದಾನೆ ಹೇಳೋ? ಮನೆ ಹಾಳ ಹೇಳೋ. ಅವ್ನ ಮನೆ ಹಾಳಲ್ಲ, ಅವನೇ ನಿನ್ ಮನೆ ಹಾಳು ಮಾಡಿಲ್ಲ. ತಗೋ ನೋಡು, ನೋಡು ಇದನ್ನ. ಅಶ್ವಿನ್, ನನಗೆ ಪ್ರಾಣಕ್ಕಿಂತ ಮಾನ ಮುಖ್ಯ ಕಣೋ. ನೀನೇ ಸಾಯಿ ಅಂದಮೇಲೆ ನಾನು ಯಾರಿಗೋಸ್ಕರ ಬದುಕಿರ್ಲಿ ಮಗನೇ? ದೇವ್ರಂತ ನಿನ್ನ ತಂದೆಗೆ ನೀನು ಒಳ್ಳೆ ಮಗ ಆಗಲಿಲ್ಲ ಕಣೋ. ಪರವಾಗಿಲ್ಲ, ಅದು ನನಗೆ ಬೇಜಾರಲ್ಲ. ಆದರೆ ನಾನು ಯಾರನ್ನ ದೇವರು ಅಂತ ನಂಬ್ಕೊಂಡಿದ್ನೋ ಆ ಮನೇಲೆ ಹಳ್ಳ ತೋಡ್ಬಿಟ್ಟಿಯಲ್ಲೋ. ನಾವು ಕೆಳಮಟ್ಟದ ಜನ ಅಂತ ಊರಿನ ಜನ ನಮ್ಮನ್ನ ದೂರ ತಳ್ತಿದ್ದಾಗ ವಿಶ್ವಣ್ಣ ನಮ್ಮನ್ನ ಹತ್ರ ಕರ್ಕೊಂಡ್ರು ಕಣೋ. ಅಂಥ ಕುಟುಂಬಕ್ಕೆ ಮೋಸ ಮಾಡಿದ್ರೆ ಆ ದೇವರು ಒಪ್ತಾನೇನೋ? ನೋಡು, ನಾನು ಕ್ವಾರ್ಟರ್ಸ್ನಲ್ಲಿ ಸತ್ತರೆ ಮದುವೆಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಹೊರಗಡೆ ಬಂದು ಸಾಯ್ತಾ ಇದ್ದೀನಿ. ನಾನು ಸತ್ತ ವಿಷಯ ಯಾವುದೇ ಕಾರಣಕ್ಕೂ ಆ ಮನೆಗೆ ಗೊತ್ತಾಗಬಾರ್ದು. ತುಂಬ ನೊಂದ್ಕೋತಾರೆ. ಇನ್ನೊಂದು ವಿಷಯ ಮಗನೇ, ನೀನೇ ತನ್ನ ಪ್ರೀತಿಸ್ತಾ ಇರೋದು ಅವ್ರಿಗೆ ಗೊತ್ತಾಗಬಾರ್ದು. ಅಂತ ಒಳ್ಳೆ ಹುಡುಗಿಗೆ ನೀನು ಲಾಯಕ್ಕಲ್ಲ ಕಣೋ. ನೀನು ಮಾಡಿರೋ ಪಾಪದ ಕೆಲಸ ಹೋಗಬೇಕು ಅಂದರೆ ನೀನೇ ಮುಂದೆ ನಿಂತು ಅವಳನ್ನು ಒಪ್ಪಿಸಿ ಅವಳ ತಂದೆ ತಾಯಿ ನಿಶ್ಚಯ ಮಾಡಿರೋ ಹುಡುಗನ ಜೊತೆಲಿ ಅವಳ ಮದುವೆ ಮಾಡಿಸ್ಬೇಕು. ಆಮೇಲೆ ನನ್ನ ಅಂತಿಮ ಸಂಸ್ಕಾರ ನಡೆಸಬೇಕು. ನಾನು ಹೇಳಿದಾಗೆ ನೀನು ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನನ್ನ ಶವನ ನೀನು ಮುಟ್ಟಬಾರ್ದು. ಅದು ಕೊಳೆದು ಹೋದರೂ ಪರವಾಗಿಲ್ಲ, ಅನಾಥವಾಗಿ ಬಿಟ್ಟುಬಿಡು. ಇದು ನನ್ನ ಕೊನೆ ಆಸೆ.
ಬಿದ್ದೋದ್ಲು. ಏನಾಯ್ತಮ್ಮ ನಡೀರು ಎತ್ಕೊಂಡ್ರು ನೀನು ಬ್ಯಾಗ್ ಎತ್ಕೊಡು. ಯಾರೋ ಪಾಪ, ಅಯ್ಯೋ ಮೆತ್ತಿಗೆ ಪಾಪ, ಮೆಲ್ಲಿಗೆ ನರ್ಸು ಡಾಕ್ಟ್ರ್ ಅತ್ತಿ ಸತ್ತೋದ್ರೇನು? ಅವನಲ್ಲಿ ರಾಜು, ಜಯಮ್ಮ ಬಂದಿದ್ರು ಕಣೋ. ಏನಂತೆ? ನಿನ್ನ ಅರ್ಜೆಂಟ್ ಆಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಬರೋದಕ್ಕೆ ಹೇಳಿದ್ರು. ಯಾತಕ್ಕೋ? ಏನಿಲ್ಲ. ಮೇಡಮ್, ಜಯಮ್ಮ ಅಂತ ಹೆಸರಿರೋರು ಯಾರ ಇಲ್ಲಿ ಬಂದು ಅಡ್ಮಿಟ್ ಆಗಿದ್ದಾರಾ? ನೀವು ಜಯಮ್ಮನ್ ಕಡೆಯವರಾ? ಹೌದು. ಈಗ ಎಲ್ಲಿದ್ದಾರೆ ಮೇಡಮ್ ಅವರು? ಅಲ್ಲಿ ಹೋಗಿ ನೋಡಿ. ಬರ. ಏನೋ ಎಲ್ಲಿಗೋ? ಬಾರ ನನ್ ಜೊತೆ. ಅವಳು 6 ಗಂಟೆಗೆ ತಾನೇ ಬರಕ್ ಕೇಳಿರೋದು. ಹೋಗೋಣ ಹೋಗೋ. ಮಗ ಅಲ್ಲೋಡ, ಅಮ್ಮ ಅಮ್ಮ ಕಣ. ಅಮ್ಮ ಮೋ ಎದ್ದೇಳಮ್ಮ. ಅಮ್ಮ ನಾನು ಒದ್ದೆ ಅಂತ ಕೋಪನಮ್ಮ. ಅಮ್ಮ ಏನಾಯ್ತು? ಅಮ್ಮ 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 ತಪ್ಪಾಯ್ತಮ್ಮ. ಅಮ್ಮ ಅಮ್ಮ ಮಾತಾಡಮ್ಮ. ಅಮ್ಮ ಇಲ್ವಲ್ಲೋ. ಅಮ್ಮ 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 ತಪ್ಪಾಯ್ತಮ್ಮ. ಅಮ್ಮ 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 ಒಂದ್ಸರಿ ಮಾತಾಡಮ್ಮ. ಅಮ್ಮ ಲೋ, ನನಗೆ ಅಂತ ಏನು ಹೇಳಲ್ವೇನೋ? ಲೆಟ್ರ್ ಬರ್ದಿಟ್ಟಿದಾರ ನಿನಗೆ? ನಾನೇನು ಮಾಡಲಿ? ನಾನೇನೋ ಮಾಡಲಿ? ಚಿಕ್ಕ ವಯಸ್ಸಲ್ಲಿ ಅಪ್ಪನ ಕಳ್ಕೊಂಡ್ಬಿಟ್ಟಿದ್ಯಾ. ಈಗ ಅಮ್ಮನ ಹೊರಟೋದ್ರು. ಜೀವ ಕೊಡೋ ಹುಡುಗಿ ಅಲ್ಲಿ ಕಾಯ್ತಾ ಇದ್ದಾಳು ಕಣೋ. 6 ಗಂಟೆ ಆಗೋದ್ರೆ ಅವಳು ಕಳ್ಕೊಂಡ್ಬಿಡ್ತೀಯ ಮಗ. ಅವಳು ಹೋಗ್ಬಿಟ್ರೆ ಪರದೇಸಿಯಾಗ ಹೋಗ್ತಿಲ್ಲ, ಪರದೇಸಿಯಾಗ ಹೋಗ್ತೀಯ. ಅಮ್ಮ ನಾನು ಹೋಗಲ್ಲ. ಕರ್ಕೊಂಡ್ಬಿಡು. ನಿಮ್ಮಿಬ್ರದ್ದು ಮದುವೆ ಆದ್ಮೇಲೆ ನೀವಿಬ್ರು ಕ್ವಾರ್ಟರ್ಸ್ ಬಿಟ್ಟಿಲ್ಲ ಓಡಾಬಿಟ್ರು. ಅಮ್ಮನ್ ಬಿಟ್ಟು ನಾನು ಹೋಗಲ್ಲ. ನಾನು ಹೋಗಲ್ಲ. ಹೋಗು, ನನ್ನ ಮಾತು ಕೇಳು ಮಗ. ಹೋಗು ಮಗ. ಬೇಡ ಮಗನೇ, ಹೋಗ್ಬೇಡಪ್ಪ. ನಾನು ಹೋಗಲ್ಲ ಅಮ್ಮ. ನಾನು ಹೋಗಲ್ಲ ಅಮ್ಮ. ನೀವು ಹೋಗಿ ಕರ್ಕೊಂಬರ ಅವಳ. ಅಮ್ಮ ನಡಿ ಹೋಗೋಣ. ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ಯಾಕೋ? ಅಮ್ಮನ ಹತ್ರ ಇದ್ದು ಬೂದಿ ತಗೊಂಬರ್ತೀನಿ. ನೀನು ಹೋಗು. ಚೆನ್ನಾಗಿ ಹತ್ತು ಬಂದ್ಬಿಡು. ಲೈ, ನಿನಗೆ ನಾನಿದ್ದೀನೋ?
ಅವತ್ತು ನೀನು ಮೊದಲು ಹೋಗು, ನಾ ಆಮೇಲೆ ಬರ್ತೀನಿ ಅಂತ ಹೇಳ್ದ. ಆ ನಂಬಿಕೆ ಮೇಲೆ ಒಪ್ಪನ್ನೇ ಬಿಟ್ಟು ಬಂದೆ. ಆದ್ರೆ ಅವನಲ್ಲಿ ನನಗೆ ಗೊತ್ತಿಲ್ಲ. ನೀನು ಗೊತ್ತಿಲ್ಲ ಅಂತ ಇದೆಯಾ? ನನಗೆ ಗೊತ್ತಿಲ್ಲ ಕಣೆ. ಹೋಗಿದ್ದಾನೆ, ಬೈಕು ಮನೆಯೆಲ್ಲ ಬಿಟ್ಟು ಹೋಗಿದ್ದಾನೆ. ಎಲ್ಲ ಹೋಗಿದ್ದಾನೆ ಅವನು. ಲೋಫರ್ ನನ್ನ ಮಗ, ಚಪ್ಪರ್ ನನ್ನ ಮಗ, ನನ್ನನ್ನು ಬಿಟ್ಟು ಹೋಗಿದ್ದಾನೆ. ನೀನು ಹುಡುಕ್ಲಿಲ್ವಾ? ಹುಡುಕ್ತಾನೆ ಇದೀನಿ ನಾನು. ಅವನನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ವಾ? ನಿಮ್ಮ ಕುಟುಂಬಕ್ಕೋಸ್ಕರ ಕಣೆ ಅವ್ರಿಬ್ರು ಇಷ್ಟು ತ್ಯಾಗ ಮಾಡಿರೋದು. ನೀನು ಚೆನ್ನಾಗಿರ್ಬೇಕು ಅಂತ. ನೀ ಚೆನ್ನಾಗಿರು. ಅವ್ನು ಬರ್ತಾನೆ, ಬರ್ತಾ ಎಲ್ಲ ಹೋಗ್ತಾನೆ. ಕಾಯ್ತೀನಿ, ಅವ್ರಿಗೋಸ್ಕರ ನಾನು ಕಾಯ್ತಾನೆ ಇರ್ತೀನಿ. ಬರ್ತಾನೆ. ಸರ್ ಬರ್ತಾರೆ, ಕಾಯ್ತಾ ಇದ್ದೀನಿ ಅಂತೀರಾ? ಈಗ 2009 ಸರ್. ಈಗ ಅಶ್ವಿನ್ ಎಲ್ಲಿದ್ದಾನೆ ಸರ್? ಸರ್ ನೀವು ಇಷ್ಟು ವರ್ಷ ಹುಡುಕ್ಲೇ ಇಲ್ವಾ? ಹುಡುಕ್ತೆ, ಸಿಕ್ಕಿಲ್ಲ ಅವನಿನ್ನ. ಹಾಂ, ಸಿಕ್ಕಿಲ್ಲ ಅಂತೀರಾ? ಬರ್ತಾನ ಸರ್? ಬರ್ತಾನೆ. ಅವನ ಹೆಸರು ಪ್ರತಿ ವರ್ಷ ಟೂರ್ನಮೆಂಟ್ ನಡೆಸ್ತಾ ಇದ್ದೀನಿ. ಬರ್ತಾನವನು. ಆ ಹುಡುಗಿ ಅನಿತಾ ಅವರೆಲ್ಲಿದ್ದಾರೆ ಸರ್ ಈಗ? ಹಾಂ, ಚೆನ್ನಾಗಿದ್ದಾಳೆ ಸರ್ ಅವಳು. ಚೆನ್ನಾಗಿದ್ದಾಳೆ ಅವಳು. ಈಗ ಡೆಲ್ಲಿಲಿದ್ದಾಳೆ. ಮಗ ಇದ್ದಾನೆ, 14 ವರ್ಷ ಅವನಿಗೆ. ಮಗನಿಗೆ ಅಶ್ವಿನ್ ಅಂತಲೇ ಹೆಸರಿಟ್ಟಿದ್ದಾಳೆ ಅವಳು. ಅಶ್ವಿನ್ ಅಂತನಾ? ಚೆನ್ನಾಗಿದ್ದಾಳೆ ಅವಳು. ಸರ್ ಅಶ್ವಿನ್ದು ಫೋಟೋ ಸಿಗತ್ತಾ? ಫೋಟೋ ಅಲ್ಲಿ ಹೊರಗಡೆ ಇದೆ ನೋಡಿ. ಎಲ್ಲಿ ಸರ್? ಡೋರ್ ಪಕ್ಕದಲ್ಲಿ ಮಿಸ್ಸಿಂಗ್ ಬೋರ್ಡ್ ಇದೆಯಲ್ಲ, ಅಲ್ಲಿದೆ. ಹೊರಗಡೆನಾ? ಹಾಂ, ಅಶ್ವಿನ್ ಅಂತ ಹೆಸರಿದೆ ನೋಡಿ. ಹೌದಾ? ಸರಿ. ಹಾಂ ಸರ್, ನಿಮಗೆ ನಿಮ್ಮ ಫ್ರೆಂಡ್ ಸಿಕ್ಕಲಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಅಶ್ವಿನ್, ನಿಮಗೋಸ್ಕರ ನಿಮ್ಮ ಸ್ನೇಹಿತರುಗಳೆಲ್ಲ ಕಾಯ್ತಾ ಇದ್ದಾರೆ. ಅವ್ರ ನಂಬಿಕೆ ನೀವಿದ್ದೀರಾ ಅಂತ ನನ್ನ ನಂಬಿಕೆನೂ ಅಷ್ಟೆ. ನೀವೆಲ್ಲಿದ್ರೂ ದಯವಿಟ್ಟು ಅವ್ರನ್ನೆಲ್ಲ ಒಂದ್ಸಲಿ ಬಂದು ನೋಡಿ. ಅದೇ ನನ್ನ ಆಸೆ ಮತ್ತು ನನ್ನ ಸ್ನೇಹಿತರ ಆಸೆ. ನಿಮ್ಮ AMR ರಮೇಶ್.